ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ನ್ಯೂ ಸೀರೀಸ್ ವಾರದ ವರದಿ. ನಾನು ನಿಮ್ಮ ಸಿ ಎ ದಯಾನಂದ್ ಮುಂಗಾಣೆ. ಸ್ನೇಹಿತರೆ, ಈ ವಾರದ ವರದಿ ಕಾರ್ಯಕ್ರಮದಲ್ಲಿ ಒಂದು ವಾರದಲ್ಲಿ ಯಾವ್ಯಾವ ಇಂಡೈಸಸ್ನಲ್ಲಿ ಯಾವ ರೀತಿಯ ಮೂಮೆಂಟಮ್ ನಮಗೆ ನೋಡಲಿಕ್ಕೆ ಸಿಕ್ತು, ಯಾವ ಅಂಕಿ ಅಂಶಗಳಲ್ಲಿ ನಾವು ಗಮನ ಇಡಬೇಕು ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಕೂಡ ಇದರಲ್ಲಿ ನಾವು ಕಲಿಬೋದು. ಸೊ ಹಾಗಾದರೆ ಈ ವಾರ 5ನೇ ತಾರೀಕು ಜೂನ್ ಮುಕ್ತಾಯ ಆಯಿತು. ಸೊ ಹಾಗಾದರೆ ಏನಾಗಿದೆ ಬನ್ನಿ ನೋಡ್ಕೊಂಬರೋಣ. ಸೊ ನಿಫ್ಟಿನಲ್ಲಿ ನೋಡಿದಾಗ ಹೋದ ವಾರಕ್ಕೆ ಕಂಪೇರ್ ಮಾಡಿದ್ರೆ ಈ ವಾರ ನೆಗೆಟಿವ್ನಲ್ಲಿ ಕ್ಲೋಸ್ ಆಗಿದೆ. ಅಂದರೆ ಹೋದ ವಾರ ಕ್ಲೋಸ್ ಇದ್ದಿದ್ದು 23,547 ಈಗ ಕ್ಲೋಸ್ ಆಗಿರ್ತಕ್ಕಂಥದ್ದು 23,366. ಅಂದರೆ ಸರಿಸುಮಾರು 181 ಪಾಯಿಂಟ್ಗಳು ಮಾತ್ರ ನೆಗೆಟಿವ್ನಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ಸೆನ್ಸೆಕ್ಸ್ ಕೂಡ ನೆಗೆಟಿವ್ನಲ್ಲಿ ಕ್ಲೋಸ್ ಆಗಿದೆ. ಎಷ್ಟು ಅಂದರೆ ಕೇವಲ 0.71%. ಆದರೆ ಬ್ಯಾಂಕ್ ನಿಫ್ಟಿ ಇಸ್ ಪಾಸಿಟಿವ್ ಮೈ ಡಿಯರ್ ಫ್ರೆಂಡ್ಸ್. ಎಷ್ಟು ಪಾಸಿಟಿವ್ ಅಂದರೆ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ 0.47. ಯಾಕೆ ಅಂತ ನೋಡಿದಾಗ ಈ ವಾರದ ಒಂದು ಸೆಕ್ಟರ್ ಅನಾಲಿಸಿಸ್ನಲ್ಲಿ ನೋಡಿದಾಗ ಗೊತ್ತಾಗುತ್ತೆ PSU ಬ್ಯಾಂಕ್ಸ್ ಕೂಡ ಭಾಳ ಹೈ ಪರ್ಫಾರ್ಮ್ ಮಾಡಿದ್ದಾವೆ. ಸೊ ಹಾಗಾದರೆ ಬ್ಯಾಂಕ್ ನಿಫ್ಟಿನಲ್ಲಿ ಪಾಸಿಟಿವ್ ಕ್ಲೋಸ್ ಆಗಿದೆ, ಅದು ಕೂಡ ಕೇವಲ 0.47%. ಸೊ ಸ್ನೇಹಿತರೆ, ಈ ಎಲ್ಲ ವರದಿಗಳನ್ನು ಯಾಕೆ ನಾವು ನೋಡಬೇಕು ಅಂದರೆ ನಮಗೊಂದು ಅರ್ಥ ಆಗುತ್ತೆ. ಯಾರಾದರೂ ಶಾರ್ಟ್ ಸ್ಟ್ರಾಡಲ್ಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ವಾರದಲ್ಲಿ ಹೈ ಮತ್ತು ಲೋ ಮಧ್ಯೆ ಎಷ್ಟಿತ್ತು ಡಿಫ್ರೆನ್ಸ್ ಅಂತ ನೋಡಿದಾಗ ನಿಫ್ಟಿನಲ್ಲಿ 582 ಪಾಯಿಂಟ್ಗಳ ಒಂದು ಚಲನವಲನಗಳು, ಅಂದರೆ ಹೈಯಿಂದ ಲೋ ತನಕ 582 ಪಾಯಿಂಟ್ಸ್ ಮೂಮೆಂಟಮ್ ಆಗಿದೆ ನಿಫ್ಟಿನಲ್ಲಿ. ಬ್ಯಾಂಕ್ ನಿಫ್ಟಿನಲ್ಲಿ 1838 ಪಾಯಿಂಟ್ಸ್. ಅದೇ ರೀತಿ ಸೆನ್ಸೆಕ್ಸ್ನಲ್ಲಿ 1875 ಪಾಯಿಂಟ್ಗಳು. ಸೊ ಇದು ನಮಗೆ ಯಾಕೆ ಅಂದರೆ ಸ್ಟ್ರಾಡಲ್ಗಳು ಯಾರ ಕ್ರಿಯೇಟ್ ಮಾಡ್ತಾಯಿದ್ರೆ ಆ್ಯಾವ್ರೇಜ್ ಎಷ್ಟಿತ್ತು, ನಾವು ಎರಡೂ ಕಡೆ ಸೆಲ್ ಮಾಡಿದರೆ ಎಷ್ಟು ಅಮೌಂಟ್ ರಿಸೀವ್ ಮಾಡ್ತಿದ್ವಿ ಅನ್ನೋದಕ್ಕೆ ಇದೊಂದು ಡಾಟಾ ಹೆಲ್ಪ್ಫುಲ್ ಆಗಿರುತ್ತೆ. ಅದೇ ರೀತಿ ಯಾವ ಸೆಕ್ಟರ್ ಸರ್ ಇದು ಬ್ಯಾಡ್ ಪರ್ಫಾರ್ಮ್ ಮಾಡಿರ್ತಕ್ಕಂಥ ಸೆಕ್ಟರ್ ಯಾವುದು, ಔಟ್ ಪರ್ಫಾರ್ಮ್ ಮಾಡಿರ್ತಕ್ಕಂಥ ಸೆಕ್ಟರ್ ಯಾವುದು ಅಂತ ನೋಡಿದಾಗ ಹೈಯೆಸ್ಟ್ ಬ್ಯಾಡ್ ಪರ್ಫಾರ್ಮ್ ಯಾವುದು ಅಂದರೆ ಈ ವಾರದ ಬ್ಯಾಡ್ ಪರ್ಫಾರ್ಮಿಂಗ್ ಇಸ್ ನಥಿಂಗ್ ಅದರ್ ದೆನ್ FMCG. ಅದಾದ ನಂತರ ಕಮೋಡಿಟೀಸ್, ಇನ್ಫ್ರಾಸ್ಟ್ರಕ್ಚರ್, ರಿಯಾಲಿಟಿ, ಮೆಟಲ್ ಸೆಕ್ಟರ್, ಎವ್ರಿಥಿಂಗ್ ಆನ್ ದಿ ಡೌನ್ ಸೈಡ್. ಸರ್ ಹಾಗಾದರೆ FMCG, ಕನ್ಸ್ಯೂಮರ್ ಡ್ಯೂರಬಲ್ಸ್ ಇವೆಲ್ಲ ಮೈನಸ್ ಆಗಿದೆ ಅಂದರೆ ಯಾವ ಸ್ಟಾಕ್ಸ್ಗಳು ಅಂತ ನೋಡಿದಾಗ ಆಲ್ಮೋಸ್ಟ್ ಸ್ನೇಹಿತರೆ ಇವೆಲ್ಲ 52 ವೀಕ್ಸ್ನ ಲೋ ಹತ್ತಿರ ಬಂದಿರತಕ್ಕಂಥ ಸ್ಟಾಕ್ಸ್ಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಶಿಫಾರಸ್ಗಳನ್ನಾಗಲಿ ಅಥವಾ ಟಿಪ್ಸ್ಗಳನ್ನಾಗಲಿ ಕೊಡ್ತಕ್ಕಂಥದ್ದೆಲ್ಲ ಎಜುಕೇಷನ್ ಪರ್ಪಸ್ಸಿಗೆ ಏನೇನು ಕಲಿಬೇಕು, ನಾವು ಎಲ್ಲೆಲ್ಲಿ ಯಾವ ಅಂಕಿಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಎಸ್ ಸ್ನೇಹಿತರೆ, ಹಾಗಾದರೆ ITC 52 ವೀಕ್ಸ್ನ ಲೋ ಫಾರ್ಮ್ ಆಗಿದೆ. ಹಾಗೂ ಕೂಡ ಈ ಒಂದೇ ವಾರದಲ್ಲಿ 7% ಫಾಲ್ ಆಗಿರ್ತಕ್ಕಂಥದ್ದು. ಇನ್ನು ಪತಂಜಲಿ ಫುಡ್ಸ್ 9.73% ಫಾಲ್ ಆಗಿದೆ. ಡಾಬರ್ 5%, ಬ್ರಿಟಾನಿಯಾ 4%, ಹಿಂದೂಸ್ತಾನ್ ಯೂನಿಲಿವರ್ 4%, ಹಾಗೂ ಟಾಟಾ ಕನ್ಸ್ಯೂಮರ್ ಇಸ್ ಆಲ್ಸೋ 3.83%. ಸ್ನೇಹಿತರೆ, ಹಾಗಾದರೆ ಯಾವ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸೆಕ್ಟ್ರಲ್ಲಿ ನೋಡಿದಾಗ ಮೊದಲನೇದಾಗಿ ಬರ್ತಕ್ಕಂಥದ್ದು PSU ಬ್ಯಾಂಕ್ಸ್. ಎಲ್ಲ PSU ಬ್ಯಾಂಕ್ಸ್ ಆರ್ ಇನ್ ಪಾಸಿಟಿವ್ ಎಕ್ಸೆಪ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಗಾದರೆ IT ಸೆಕ್ಟರ್ನಲ್ಲೂ ಕೂಡ ಒಂದು ಮೊಮೆಂಟಮ್ ನಮಗೆ ನೋಡ್ಲಿಕ್ಕೆ ಸಿಕ್ತು. ಸೊ ಇಟ್ ಈಸ್ ಪರ್ಫಾರ್ಮ್ಡ್ ಕೇವಲ 0.11% ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು IT ಸೆಕ್ಟರ್. ಅದೇ ರೀತಿ ಇನ್ಫೋಸಿಸ್ ಅದರಲ್ಲಿ 2.5% ಮೇಲ್ಮುಖದಲ್ಲಿ ಕ್ಲೋಸ್ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಸರಿ, ಹಾಗಾದರೆ ಈ ನಿಫ್ಟಿ 50ನಲ್ಲಿ ಇರ್ತಕ್ಕಂಥ ಸೆಕ್ಟರ್ ಆಯಿತು, ಬ್ಯಾಡ್ ಪರ್ಫಾರ್ಮಿಂಗ್, ಗುಡ್ ಪರ್ಫಾರ್ಮಿಂಗ್, ಓಕೆ. ನಿಫ್ಟಿ 50ನಲ್ಲಿ ಏನಾಗಿದೆ ಅಂತ ನೋಡಿದಾಗ ಟಾಪ್ ಪರ್ಫಾರ್ಮರ್ ಗೋಸ್ ಟು ಟೈಟಾನ್ ಇಂಡಸ್ಟ್ರೀಸ್. 4.55% ಅಪ್ಸೈಡ್ನಲ್ಲಿ ಮೂಮೆಂಟಮ್ನಲ್ಲಿ ಕ್ಲೋಸ್ ಆಗಿದೆ. ಅದಾದ ನಂತರ ಅದಾನಿ ಎಂಟರ್ಪ್ರೈಸಸ್, ಇನ್ಫೋಸಿಸ್, ಕೋಲ್ ಇಂಡಿಯಾ ಈ ಮೂರು ಕೂಡ 3%ಗಿಂತ ಜಾಸ್ತಿ ಹೈನಲ್ಲಿ ಕ್ಲೋಸ್ ಆಗಿದೆ. ಹಾಗೂ ಎಟರ್ನಲ್ 2.36% ಅಪ್ಸೈಡ್ನಲ್ಲಿ ಕ್ಲೋಸ್ ಆಗಿದ್ದರೆ, ಇನ್ನು ಕೆಳಮುಖದಲ್ಲಿ ಕ್ಲೋಸ್ ಆಗಿರ್ತಕ್ಕಂಥ ಸ್ಟಾಕ್ಸ್ ಯಾವುದು ಅಂದರೆ ಅತಿ ಹೆಚ್ಚಾಗಿ ಆಗಿರ್ತಕ್ಕಂಥ ಸ್ಟಾಕ್ ಯಾವುದು ನಿಫ್ಟಿ 50ನಲ್ಲಿ ಯಾವುದು ಅಂದರೆ ದಟ್ ಈಸ್ ನನ್ ಅದರ್ ದ್ಯಾನ್ NTPC. 6.53% ಬೇರಿಶ್ನೆಸ್. ಅಲ್ಟ್ರಾಟೆಕ್ 4.96%, ಬಜಾಜ್ ಫೈನಾನ್ಸ್, ಟಾಟಾ ಕನ್ಸ್ಯೂಮರ್ಸ್ ಎಲ್ಲ 4%ಗಿಂತ ಹೆಚ್ಚಾಗಿ ಫಾಲ್ ಆಗಿದೆ. ಇವನ್ HDFC ಲೈಫ್ ಕೂಡ ಮೋರ್ ದೆನ್ 3% ಫಾಲ್ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಹಾಗಾದರೆ ಇದರಿಂದ ಏನು ನೋಡ್ಬೋದು, ಈ ವಾರ ಏನಾಗಿತ್ತು ಅಂತ ನೋಡಿದಾಗ ನಾವು ಟೆಕ್ನಿಕಲ್ ಅನಾಲಿಸಿಸ್ನ ಮೊರೆ ಹೋದಾಗ ಅಲ್ಲಿ ಗೊತ್ತಾಗುತ್ತೆ ಒಂದು ಬೇರಿಶ್ ಕ್ಯಾಂಡಲ್ ಫಾರ್ಮ್ ಆಗಿರ್ತಕ್ಕಂಥದ್ದು.
ಸೊ ಇನ್ನು ಟೆಕ್ನಿಕಲ್ಸ್ನಲ್ಲಿ RSI ನೋಡಿದ್ರೆ ನಾವು ಪ್ರತಿ ಬಾರಿ ಹೇಳ್ತಾ ಇರ್ತೀವಿ RSI ವೀಕ್ಲಿ ಟೈಮ್ ಫ್ರೇಮ್ ನೋಡಬೇಕು, ಡೈಲಿ ಟೈಮ್ ಫ್ರೇಮ್, ಅವರ್ಲಿ ಟೈಮ್ ಫ್ರೇಮ್ ಅಲ್ಲ. ಅಲ್ಲಿ ನಮಗೆ 39.63ಗೆ ಕ್ಲೋಸ್ ಆಗಿರ್ತಕ್ಕಂಥದ್ದು, ಅಂದರೆ ಅತಿ ಹೆಚ್ಚು ಸೆಲ್ಲಿಂಗ್ ಆಗೋಗಿದೆ, ಇನ್ನೇನಾದರೂ ಬೌನ್ಸ್ ಆಗ್ಬೋದೇನೋ ಅಂತ ಹೇಳುತ್ತೆ ಟೆಕ್ನಿಕಲ್ಸ್. ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ, ದ ಟೆಕ್ನಿಕಲ್ಸ್ ಆರ್ ಟೆಲ್ಲಿಂಗ್ ದ್ಯಾಟ್. ಸೊ ಅಗೇನ್ ಐ ಆಮ್ ಟೆಲ್ಲಿಂಗ್, ಪ್ಲೀಸ್ ಕನ್ಸಲ್ಟ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್ ಬಿಫೋರ್ ಟೇಕಿಂಗ್ ಎನಿ ಫೈನಾನ್ಷಿಯಲ್ ಡಿಸಿಷನ್ಸ್. ದಿಸ್ ಈಸ್ ಪ್ಯೂರ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಎಸ್, ಇನ್ನು ಬೋಲಿಂಜರ್ ಬ್ಯಾಂಡ್ನ ನೋಡಿದಾಗ ಇನ್ನೇನು ಲೋವರ್ ಬೋಲಿಂಜರ್ ಬ್ಯಾಂಡ್ನ ಇನ್ನೇನು ಟಚ್ ಆಗಬೇಕು, ಎಲ್ಲಿದೆ ಕ್ಯಾಂಡಲ್ಸ್ಗಳು ಅಂತ ಕೇಳಿದಾಗ ಅಪ್ಪರ್ ಬ್ಯಾಂಡ್ ಹತ್ರ ಇಲ್ಲ, ಮಿಡಲ್ ಬ್ಯಾಂಡ್ ಹತ್ರನೂ ಇಲ್ಲ, ನಿಯರಿಂಗ್ ದ ಲೋವರ್ ಬ್ಯಾಂಡ್ಸ್ ಮೈ ಡಿಯರ್ ಫ್ರೆಂಡ್ಸ್. ಇನ್ನೊಂದು ಟೆಕ್ನಿಕಲ್ ಅನಾಲಿಸಿಸ್ ನೋಡಿದಾಗ ಪಿವೋಟ್ ಪಾಯಿಂಟ್ಸ್ನ ಮೊರೆ ಹೋಗ್ತೀವಿ ನಾವು, ಅಲ್ಲಿ ಕೂಡ ಸಪೋರ್ಟ್ 4ಕ್ಕಿಂತನೂ ಕೆಳಗಡೆ ಬಂದಿರತಕ್ಕಂಥದ್ದು ನಿಫ್ಟಿ. ಸೊ ಒಂದು ಲೆಕ್ಕಾಚಾರಗಳನ್ನು ನೋಡ್ಬಿಡೋಣ, ಈ ಒಂದು ಜನವರಿ ತಿಂಗಳಿಂದ ಇಲ್ಲಿ ತನಕ ಜೂನ್ ತನಕ ಎಷ್ಟು ಅಪ್ಸೈಡ್ ಇದೆನಾ ಅಥವಾ ಡೌನ್ ಸೈಡ್ ಇದೆನಾ ಅಂತಾಗ ಆಶ್ಚರ್ಯ ಆಗುತ್ತೆ ನಮ್ಮೆಲ್ಲರಿಗೂ. ಜನವರಿಯಿಂದ ಜೂನ್ ತನಕ ಎಲ್ಲ ಇಂಡೈಸಸ್ ಆರ್ ನೆಗೆಟಿವ್. ನಿಫ್ಟಿ ಸುಮಾರು 10.5% ಫಾಲ್ ಆಗಿದ್ದರೆ ಬ್ಯಾಂಕ್ ನಿಫ್ಟಿ 8.54%, ಸೆನ್ಸೆಕ್ಸ್ ಹೈಯೆಸ್ಟ್ ಫಾಲ್ ದಟ್ ಈಸ್ 12.88% ಮೈ ಡಿಯರ್ ಫ್ರೆಂಡ್ಸ್. ಇದು ಕೇವಲ ಜಾನ್ವರಿಯಿಂದ ಇಲ್ಲಿ ತನಕ ಆಯಿತು. ಇನ್ನು ನಾವೇನಾದರೂ ಒಂದು ವರ್ಷದ ರಿಟರ್ನ್ಸ್ ಅಂತ ನೋಡಿದಾಗ ಅಂದರೆ ಜೂನ್ 5, 2026, ಜೂನ್ 5, 2025ರಿಂದ 26 ತನಕ ಏನಾಗಿದೆ ಅಂತ ನೋಡಿದಾಗ ದಟ್ ಈಸ್ ಆಲ್ಸೋ ನೆಗೆಟಿವ್ ಮೈ ಡಿಯರ್ ಫ್ರೆಂಡ್ಸ್. ಒಂದು ವರ್ಷದಿಂದ ಕಳಪೆ ಪ್ರದರ್ಶನ ತೋರಿಸಿರ್ತಕ್ಕಂತಹ ನಿಫ್ಟಿ ಸುಮಾರು 5.59%, ಬ್ಯಾಂಕ್ ನಿಫ್ಟಿ 2.27% ಹಾಗೂ ಸೆನ್ಸೆಕ್ಸ್ 8.84%. ಸೊ ಇದಾದ ಮೇಲೆ ಇನ್ನು ಈ ವಾರದಲ್ಲಿ ಕಮೋಡಿಟೀಸ್ನಲ್ಲಿ ಏನಾಯಿತು ಸರ್? ಹಾಗಾದರೆ ಕಮೋಡಿಟೀಸ್ ಬಗ್ಗೆ ನಾವೊಂದು ಲಕ್ಷ್ಯ ವಹಿಸೋಣ. ಅಂದರೆ ಮೊದಲನೇದಾಗಿ ಕ್ರೂಡ್ ಆಯಿಲ್ ಸುಮಾರು 3.18% ನೆಗೆಟಿವ್ ಕಾಣಿಸ್ತಾ ಇದೆ, ಅಂದರೆ ಕಡಿಮೆ ಆಗಿದೆ ಬೆಲೆ. ಸಿಲ್ವರ್ 2.32% ಹಾಗೂ ಗೋಲ್ಡ್ 0.87% ನೆಗೆಟಿವ್ ಕಾಣಿಸ್ತಾ ಇದೆ. ಸೊ ಇನ್ನು ಕಡೆಯದಾಗಿ ಹೇಳಬೇಕು ಅಂದರೆ ಸರ್ ಓಕೆ, ಈ 52 ವೀಕ್ಸ್ ಹೈ ಮತ್ತು 52 ವೀಕ್ಸ್ ಲೋ ನೋಡಿದಾಗ ನಿಫ್ಟಿ ಎಲ್ಲಿದೆ ಅಂತ ನೋಡಿದಾಗ ನಾವು ಫೆಬ್ರವರಿ ಫಸ್ಟ್ ವೀಕ್ನಲ್ಲಿ ನಾವು ನೋಡಿದ್ವಿ 26,300 ಗಡಿ ಕೂಡ ದಾಟ್ಕೊಂಡು ಹೋಗಿತ್ತು. ಆದರೆ ನಾವು ಈಗಿರ್ತಕ್ಕಂಥದ್ದು ಜೂನ್ 5 ಈ ವಿಡಿಯೋ ಮಾಡುವಾಗ ನಿಫ್ಟಿ ಹೈಯಿಂದ 11.34% ಬಿದ್ದಿದೆ ಸ್ನೇಹಿತರೆ. ಇನ್ನು ಡೌನಿಂದ ಎಷ್ಟು ಮೇಲೆ ಹೋಗಿದೆ ಅಂತ ಕೇಳಿದ್ರೆ ಇಟ್ ಈಸ್ ಅಪ್ ಬೈ 5.34%. ಕಳೆದ 5 ವರ್ಷಗಳ ಒಂದು ಹಿಸ್ಟ್ರಿ ನೋಡಿದಾಗ ಸುಮಾರು ಮಿನಿಮಮ್ 50+% ಕೊಟ್ಟಿರ್ತಕ್ಕಂಥ ನಿಫ್ಟಿ, ಅಂದರೆ ಸರಿ ಸುಮಾರು ಲಾಸ್ಟ್ 5 ಇಯರ್ಸ್ನಲ್ಲಿ ಅಷ್ಟು ರಿಟರ್ನ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಕೂಡ, ಇಷ್ಟು ನೆಗೆಟಿವ್ ಕಾಣಿಸ್ಕೊಂಡ್ರೂ ಕೂಡ 50% ರಿಟರ್ನ್ಸ್ ಕಾಣಿಸ್ತಾ ಇದೆ. ಅಂದರೆ 10% ಇಸ್ ದಿ ಆ್ಯಾವ್ರೇಜ್ ರಿಟರ್ನ್ಸ್ ಬಂದಿದೆ ಲಾಸ್ಟ್ 5 ಇಯರ್ಸಿಂದ. ಇಷ್ಟು ಕಳಪೆ ಪ್ರದರ್ಶನ ಆದಮೇಲೂ ಕೂಡ ಜಪಾನ್ ಆಲ್ ಟೈಮ್ ಹೈ, ಕೊರಿಯಾ ಆಲ್ ಟೈಮ್ ಹೈ, ಡೌ ಜೋನ್ಸ್ ಆಲ್ ಟೈಮ್ ಹೈ, ನ್ಯಾಸ್ಡೆಕ್ ಆಲ್ ಟೈಮ್ ಹೈ, S&P 500 ಆಲ್ ಟೈಮ್ ಹೈ. ಭಾರತ ದೇಶದ ಎಲ್ಲ ಇಂಡೈಸಸ್ ಆಗಿರ್ತಕ್ಕಂಥ ಮೆಜಾರಿಟಿಯಲ್ಲಿ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಎಲ್ಲವೂ ಕೂಡ ಇವತ್ತು ನೆಗೆಟಿವ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆದರೂ ಕೂಡ ರಿಟರ್ನ್ಸ್ ಆರ್ 10%. ಬಟ್ ನಾವು ಈಗ ಎಲ್ಲಿದ್ದೀವಿ ಅಂತ ನೋಡಿದಾಗ ಇಯರ್ ಟು ಡೇಟ್ ಇಟ್ ಈಸ್ 10.57% ನೆಗೆಟಿವ್. ಒಂದು ವರ್ಷದ ರಿಟರ್ನ್ಸ್ ನೋಡಿದಾಗ 5.59% ನೆಗೆಟಿವ್ನಲ್ಲಿದ್ದೀವಿ. ಹಾಗಾದರೆ ಓವರಾಲ್ ಆಗಿ ನೋಡ್ತಾ ಬಂದಾಗ ಯಾವಾಗಲೂ ಮಾರ್ಕೆಟ್ ಮೇಲೇ ಹೋಗಿದೆ, ಆದರೆ ಈಗ ನೆಗೆಟಿವ್ ಕಾಣಿಸ್ತಾ ಇದೆ. ಮುಂದೆ ಏನಾಗ್ಬೋದು ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ಬರೀರಿ. ಡಿಸೆಂಬರ್ ತಿಂಗಳಿನಲ್ಲಿ ಇಲ್ಲಿ ಆಗಿರ್ತಕ್ಕಂಥ ನೆಗೆಟಿವಿಟಿ ಪಾಸ್ ಆಗಿ ಪಾಸಿಟಿವ್ನಲ್ಲಿ ಕ್ಲೋಸ್ ಆಗುತ್ತೋ ಅಥವಾ ನೆಗೆಟಿವ್ನಲ್ಲಿ ಈ ವರ್ಷ ಕ್ಲೋಸ್ ಆಗುತ್ತೋ ಅಂತ ನಿಮ್ಮ ಕಾಮೆಂಟ್ಸ್ಗಾಗಿ ನಾನು ಕಾಯ್ತಾ ಇರ್ತೀನಿ ಸ್ನೇಹಿತರೆ. ಹಾಗಾದರೆ ಈ ವಾರದ ವರದಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಪ್ರತಿ ವಾರ ಶುಕ್ರವಾರ ದಿನ ಒಂದು ವಾರದ ವರದಿ ಮಾಡಲಿಕ್ಕೆ ನಾವು ಡಿಸೈಡ್ ಮಾಡಿದ್ದೀವಿ. ಅದರ ಬೆನಿಫಿಟ್ ನಿಮ್ಗೆ ಎಲ್ಲರಿಗೂ ಆಗುತ್ತೆ ಅಂತ ಯೋಚಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇವತ್ತಿನ ಎಪಿಸೋಡ್ ಕ್ಲೋಸ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.